ಆಮೇಲೆ ದೇವ್ರ ಜೋಡಿ ಡ್ರಾಮಾ ಮಾಡಬಾರ್ದು, ಸತ್ಯ ಮನಸ್ಸಿನಿಂದ ಬೇಡ್ಕೋಬೇಕು. ಬೇಡಿದ್ದೆಲ್ಲವನ್ನು ಕೊಡ್ತಾನೆ ದೇವರು, ಗೊತ್ತಾ. ಯಾರ ಜೋಡಿ ಆಟ ಆಡಿದ್ರು ದೇವ್ರ ಜೋಡಿ ಆಟ ಆಡಬಾರ್ದು, ಅಸಹ್ಯ ಮಾಡಬಾರ್ದು, ದೇವ್ರ ಜೋಡಿ ಜೋಕ್ ಮಾಡಬಾರ್ದು. ಹಂಗೆ ಮಾಡಿದರೆ ಮಾತ್ರ ದೇವ್ರು ನಿಮ್ಮ ಪ್ರಾರ್ಥನೆಯನ್ನು ಈಡೇರಿಸ್ತಾನೆ. ಹಂಗೆ ಒಂದು ಕಣ್ಣು ತೆಗಿಯೋದು, ಒಂದು ಕಣ್ಣು ಮುಚ್ಚೋದು, ಟೀಚರ್ ನೋಡ್ಲಿ ಅಂತ ಪ್ರಾರ್ಥನೆ ಮಾಡೋದು, ಹಾಗೆಲ್ಲ ಮಾಡಿದರೆ ದೇವ್ರು ಮೆಚ್ಚಲ್ಲ. ಮೊದಲೇಕಿನ ಕಾಲದೊಳಗೆಲ್ಲ ಋಷಿ ಮುನಿಗಳು ಮೈಮೇಲೆ ಹಾವು ಹರಿದಾಡ್ತಿದ್ವು ಅಂತ, ಅಷ್ಟು ತಪಸ್ಸು ಮಾಡ್ತಿದ್ರಂತವ್ರು. ಅವ್ರ ತಪಸ್ಸಿಗೆ ಮೆಚ್ಚಿ, ಋಷಿ ಮುನಿಗಳ ತಪಸ್ಸಿಗೆ ಮೆಚ್ಚಿ ಸ್ವತಃ ದೇವ್ರ ಮುಂದೆ ಬಂದು ನಿಂದಿರ್ತಿದ್ರಂತೆ. ಏನು ಬೇಡ್ತಿ, ಬೇಡೋ ಮಗು ಅಂತೇಳಿ. ಆಮೇಲೆ ಒಂದು ದಿವ್ಸ ಪ್ರಾರ್ಥನೆ ಮಾಡ್ತಿದ್ದಿಲ್ಲ ಅಂತವ್ರು, ವರ್ಷಾನುಗಂಟ್ಲೆ ತಿಂಗಳಾನುಗಂಟ್ಲೆ ತಪಸ್ಸು ಮಾಡಿ 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 ಮೈ ತುಂಬ ಎಲ್ಲ ಕಲ್ಲು ಮಳ್ಳು ಏನದು ಹುತ್ತ ಬೆಳೆದ್ರು ಸಹಿತ ಅಷ್ಟು ಪ್ರಾರ್ಥನೆ ಮಾಡ್ತಿದ್ರು, ದೇವ್ರು ಒಲಿತಿದ್ದ. ಆದರೆ ನೀವು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ದಿನಕ್ಕೆ 10 ನಿಮಿಷ ಮುಗಿತಾನೆ. ಯಾರ್ದಾರ ಪ್ರಾರ್ಥನೆ ಏನಾಯ್ತು, ಮನಸ್ಸಿನಿಂದ ಬೇಡ್ಕೊರಿ, ದೇವ್ರ ಜೋಡಿ ಮಾತಾಡ್ರಿ. ಮನಸ್ಸಿನಾಗ ನಿಮ್ಮನ್ಯಾಗ ಸಮಸ್ಯೆ ಇರ್ತೈತಿ, ಅಪ್ಪ ಅಮ್ಮಗೆ ಸಮಸ್ಯೆ ಇರುತ್ತೆ, ಸಂಬಂಧಿಕರಿಗೆ ಸಮಸ್ಯೆ ಇರುತ್ತೆ. ಆಮೇಲೆ ದೇವ್ರು ಏನಂತಾನೆ ಗೊತ್ತನ, ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೇದು ಪ್ರಾರ್ಥನೆ ಮಾಡಿದರೆ ಆ ಒಳ್ಳೇದನ್ನು ನಮಗೆ ಮಾಡ್ತಾನಂತ ದೇವರು. ಈಗ ಉದಾಹರಣೆಗಾಗಿ ನನ್ನ ಗೆಳತಿಗೆ A+ ಬರೋವಂಗೆ ಮಾಡಪ್ಪ ಅಂತ ಬೇಡ್ಕೊಂಡೆ ಅಂತ ತಿಳ್ಕೊರಿ, ನಿಮಗೆ A+ ಬರೋವಂಗೆ ಮಾಡ್ತಾನೆ ದೇವರು. ನಮ್ಮ ಚಿಕ್ಕಮ್ಮಗೆ 10,000 ರೂಪಾಯಿ ಕೊಡಪ್ಪ ಅಂತ ಬೇಡ್ಕೊಂಡ್ರೆ ದೇವ್ರು ಮೊದಲು ನಿಮಗೆ 10,000 ರೂಪಾಯಿ ಕೊಡ್ತಾನಂತ. ಅದರ ಅರ್ಥ ಏನು, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವುದನ್ನು ದೇವರು ಭಾಳ ಮೆಚ್ತಾನ. ಆಕಿಗೆ ಕಾಲು ಮುರಿಲಿ ಅಂತಂದ್ರೆ ಮೊದಲು ನಿನ್ನ ಕಾಲು ಮುರಿತಾನ ದೇವರು. ಹಿಂಗೆ ಗೊತ್ತಾ, ಇನ್ನೊಬ್ಬರ ಬಗ್ಗೆ ಒಳ್ಳೆಯದು ಬಯಸಿದ್ರೆ ದೇವರು ಭಾಳ ಮೆಚ್ತಾನ. ಸದಾ ಯಾರು ಕಷ್ಟದೊಳಗಿರ್ತಾರ, ಅನಾರೋಗ್ಯ ಇರ್ತೈತಿ, ದೇವ್ರು ಅವ್ರಿಗೆ ಆರೋಗ್ಯ ಕೊಡಪ್ಪ, ಅವ್ರಿಗೆ ಆಕ್ಸಿಡೆಂಟ್ ಆಗೈತಪ್ಪ ಸರಿ ಮಾಡಪ್ಪ ಅಂತ ಬೇಡ್ಕೊರೆ, ನಿಮಗೆಂದೂ ದೇವ್ರು ಆಕ್ಸಿಡೆಂಟ್ ಮಾಡಲ್ಲ. ಅವ್ರು ಆರಾಮಿಲ್ಲಾರ್ದ್ರ ಬಗ್ಗೆ ನೀವು ಬೇಡ್ಕೊಂಡ್ರೆ ನಿಮ್ಗೆ ಎಂದೂ ಅನಾರೋಗ್ಯ ಕೊಡಲ್ಲ ದೇವರು. ಯಾರು ಭಿಕ್ಷೆ ಬೇಡೋರ ಬಗ್ಗೆ ನೀವು ಪ್ರಾರ್ಥನೆ ಮಾಡಿದರೆ ಎಂದೂ ನಿಮಗೆ ರೊಕ್ಕದ ತೊಂದರೆ ಕೊಡಲ್ಲ ದೇವರು. ದಡ್ರಿದ್ದವ್ರನ್ನ ಶಾಣೆ ಮಾಡಪ್ಪ ಅಂತ ಬೇಡ್ಕೊಂಡ್ರೆ ನಿಮಗೆ ಎಂದೂ ದಡ್ರನ್ನ ಮಾಡಲ್ಲ ದೇವರು, ಹೌದಾ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಒಳ್ಳೆಯದು ಬಯಸೋದನ್ನು ದೇವ್ರು ಮೆಚ್ತಾನೆ, ಇನ್ನೊಬ್ಬರ ಬಗ್ಗೆ ಕೆಡಕ್ಕೆ ಬಯಸೋದನ್ನು ದೇವ್ರು ಮೆಚ್ಚಲ್ಲ. ಅವ್ರ ಮನೆ ತುಡುಗಲಾಗಲಿ ಅಂತ ನೀವೇನಾರ ಬೇಡ್ಕೊಂಡು ಮೊದಲು ನಿಮ್ಮ ಮನೆ ತುಡುಗಾಗತ್ತೆ, ಗೊತ್ತಾ. ಪ್ರತಿಯೊಂದು ದೇವರು ತಿಳ್ಕೊತಾನೆ, ಮನಸ್ಸಿನ ಮಾತನ್ನು ತಿಳಿತಾನೆ ದೇವರು. ಯಾರು ನೀವು ನೋಡ್ಲಾರ್ದ ತುಡುಗು ಮಾಡಿದ್ರಿ 1 ರೂಪಾಯಿ, ನಿಮ್ಮದು 10 ರೂಪಾಯಿ ಹೋಗುತ್ತೆ. ಯಾರೂ ನೋಡ್ಲಾರ್ದಂಗೆ ನೀವು 1 ಪೆನ್ ತೊಗೊಂಡ್ರಿ, ನಿಮ್ಮದು 10 ಪೆನ್ ಹೋಗ್ತಾವೆ. ಯಾಕಂದ್ರೆ ಪ್ರತಿ ಕ್ಷಣ ದೇವ್ರು ನಿಮ್ಮನ್ನು ನೋಡ್ತಿರ್ತಾನ. ಕಣ್ಣಿಗೆ ಕಾಣಲ್ಲವ ದೇವರು, ಇಲ್ಲೇ ಅದಾನವ, ನಮ್ಮ ಬಾಜುನೇ ಇದ್ದಾನ ದೇವರು, ಗೊತ್ತಾ. ಸಾಕಬೇಕು ಇನ್ನೂ ಪ್ರಾರ್ಥನೆ, ಇನ್ನೂ ಬೇಕು ನೋಡಿ. ತುಂಬ ಮಗ್ನಾಗಿಬಿಟ್ರೆ ಅವ್ರು ದೇವರು, ಪ್ರಾರ್ಥನೆಯಲ್ಲಿ ಮಗ್ನಾಗಿ. ಇವಂಗೆ ಪ್ರಾರ್ಥನೆ ಮಾಡೋಕೆ ಬರಲ್ಲ, ತೆಗೆ ಎದಕ್ಕೆ ತೆಗೆದು ಬಿಡ್ತಿ, ಸಾಕು ನೀ ಮುಗಿಸ್ಬಿಡು. ನಾ ಹೇಳಿದ್ದೆಲ್ಲ, ದೇವರಿಗೆ ಡಾಂಬಿಕತೆ ಆಗಿ ಬರಲ್ಲ, ಸತ್ಯ ಮನಸ್ಸು ಒಪ್ತಾನೆ ದೇವರು. ಸಾಕು ಬಿಡ್ರಿ, ನಾಳೆ ಒಂದಿಷ್ಟು ಬೇಡ್ಕೊಳ್ಳಿರಂತ. ಇನ್ನೂ ಬೇಡ್ಕೊಳಕಂತಾರೆ ಅವ್ರು. ಬಾ ಭಕ್ತಿ ಮೆಚ್ಚಿದ ದೇವ್ರ ಗ್ಯಾರಂಟಿ. ಈಗ ನೀವು ಅಭ್ಯಾಸದೊಳಗದಿರಲ್ಲ, ಅಭ್ಯಾಸ ಮಾಡುವಂಗೆ ಮಾಡು, ಎಲ್ಲ ನಮಗೆ ವಿದ್ಯೆ ಬರುವಂಗೆ ಮಾಡು ದೇವ್ರ, ಎಲ್ಲ ವಿಷಯ ತಿಳಿಯುವಂಗೆ ಮಾಡು, ನಾವು ಎಲ್ಲರೂ ಆಫೀಸರ್ ಆಗುವಂಗೆ ಮಾಡು, ನಮಗೆ ಶಾಣ್ಯಾರ ಮಾಡು, ಎಲ್ಲರೂ ನಾವು ನೌಕರಿ ಹಿಡಿಯೋಂಗೆ ಮಾಡಿ, ಹಿಂಗೆಲ್ಲ ಬೇಡ್ಕೋಬೇಕು. ನಮ್ಮ ಅಪ್ಪ ಅಮ್ಮಾರು ಭಾಳ ಬಡವ್ರು ಅದಾರಪ್ಪ ದೇವ್ರ, ಅವ್ರಿಗೆ ನೀನು ನಾವು ದೊಡ್ಡವರಾಗಿ ನೌಕರಿ ಹಿಡಿದು ನಮ್ಮ ತಂದೆ ತಾಯಿಗೆ ಸಹಾಯ ಮಾಡೋಂಗೆ ಮಾಡಪ್ಪ ದೇವ್ರ. ನಮ್ಮ ತಂದೆ ತಾಯಿಗೆ ಆಯುಷ್ಯ ಕೊಡಪ್ಪ, ಆರೋಗ್ಯ ಕೊಡಪ್ಪ, ಯಾವುದೋ ರೋಗ ರುಜಿನ ಹಾಕಬೇಡಪ್ಪ ದೇವ್ರು, ಹಿಂಗೆಲ್ಲ ಬೇಡ್ಕೋಬೇಕು. ಆಮೇಲೆ ದೇವ್ರು ಏನು ಮಾಡ್ತಾನೆ, ನಿಮ್ಮ ಪ್ರಾರ್ಥನೆ ನೀವು ಅಪ್ಪ ಅಮ್ಮನ ಬಗ್ಗೆ ಬೇಡ್ಕೊಂಡ್ರಿ, ನಿಮ್ಮ ಪ್ರಾರ್ಥನೆ ಹತ್ತೈತಿ. ಅಪ್ಪ ಅಮ್ಮ ನಿಮ್ಮ ಬಗ್ಗೆ ಬೇಡ್ಕೋಬೇಕು, ಹಿಂಗಿರ್ತೈತೆ ಅದು. ನಮ್ಮ ಪ್ರಾರ್ಥನೆ ನಮಗೆ ಹತ್ತಂಗಿಲ್ಲ, ಒಮ್ಮೆ ಬೇರೆದವ್ರ ಪ್ರಾರ್ಥನೆ ಹತ್ತಿರ್ತೈತೆ ನಮಗೆ, ಗೊತ್ತಾ. ಇನ್ನೊಬ್ಬರ ಬಗ್ಗೆ ಎಷ್ಟು ಒಳ್ಳೇದು ಬಯಸ್ತಿರಲ್ಲ, ಅದರ ಮೊದಲು ದೇವರು ನಿಮ್ಗೆ ಕೊಡ್ತಾನೆ ಅದನ್ನು. ಇನ್ನೊಬ್ರಿಗೆ 10,000 ಕೊಡಂದ್ರೆ ಮೊದಲು 10,000 ನಿಮ್ಗೆ ಕೊಡ್ತಾನೆ ದೇವರು, ಆಮೇಲೆ ಬೇರೆದವ್ರು ಕೊಡ್ತಾನೆ. ಹಿಂಗಿರ್ತೈತೆ ಅದು. ಸಾಕು ಮಾಡ್ತೀರಾ, ಇನ್ನೇ ಬೇಡ್ಕೊತೀರೋ. ಅದ್ರೊಳಗೆ ನನ್ಗೊಟ್ಟು ಬೇಡ್ಕೊರೇವ, ನನ್ಗೊಟ್ಟು ಪ್ರಾರ್ಥನೆ ಮಾಡಿರಿ. ನಮ್ಮ ಟೀಚರ್ಗೆ ಚಲೋ ಆಗಲಿ, ನಮ್ಮ ಟೀಚರ್ ಮಗಗೆ ಚಲೋ ಆಗಲಿ, ನಮ್ಮ ಟೀಚರ್ ತಮ್ಮಾರಿಗೆ ಚಲೋ ಆಗಲಿ ಅಂತ ಬೇಡ್ಕೊರೇವ. ನಂದು ಸ್ವಲ್ಪ ಒಬ್ಬನೇ ಮಗ ನನಗೂ. ಸಾಕು ಮಾಡಿರಿ, ಸಾಕು ಮಾಡ್ತೀರಾ, ಇನ್ನೂ ಬೇಡ್ಕೊತೀರಾ. ಸಾಕಾಗಲ್ಲ, ಅಕ್ಕಿದು ಮುಗೀತು ಪ್ರಾರ್ಥನೆ. ಸೂಪರ್. ಬಾರವ ಏನು ಬೇಡ್ಕೊಂಡು ಹೇಳ ಬಾಯಿಲೆ, ಬಾಯಿಲೆ ನೀ ಬೇಡ್ಕೊಂಡ್ಯಾ, ಏನು ಬೇಡ್ಕೊಂಡು ಬಾಯಿಲಿ ಹೇಳ, ಬಾಯಿಲಿ ಎದ್ದು ಬಾ. ಏನು ಬೇಡ್ಕೊಂಡು ಹೇಳು,
ಹಿಂದಿ ಬರೋಂಗೆ ಮಾಡಂತ ಬಿಡ್ಕೊಂಡೆ. ಸೂಪರ್. ಹಾಂ, ನೀನೇನು ಬಿಡ್ಕೊಂಡೆ? ನೀನೇನು ಬಿಡ್ಕೊಂಡು ಬಾ ಹೇಳ ಬಾ. ಏನು ಬಿಡ್ಕೊಂಡು? ಆರ್ಮಿ ಆಗೋಂಗೆ ಬಿಡ್ಕೊಂಡೆ. ಸೂಪರ್. ಮತ್ತು ಇವರು ನೀನೇನು ಬಿಡ್ಕೊಂಡ್ಯೋ? ಹಾಂ, ಸಾಕು. ಹಾಂ, ಚಂದ್ರಲೇಖ ಮುಗೀತಾ? ಥ್ಯಾಂಕ್ ಯು. ಏನು ಬಿಡ್ಕೊಂಡು ಹೇಳ್ಬಾ. ಚಲೋ ಅನ್ನಿಸ್ತಾ ಪ್ರಾರ್ಥನೆ ಮಾಡಿದ್ದು? ಇಲ್ಲಿ ಕುಂದ್ರು. ಚಲೋ ಅನ್ನಿಸ್ತಾ ಕೆಟ್ಟ ಅನ್ನಿಸ್ತು? ಚಲೋ ಅನ್ನಿಸ್ತಾ? ಹಾಂ, ಮನ್ಸಿಗೆ ಶಾಂತಿ ಆತಾ? ಏನೇನು ಬಿಡ್ಕೊಂಡು ದೇವ್ರಿಗೆ? ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು ಮಿಸ್ರಿ. ನೀನು ಚೆನ್ನಾಗಿರ್ಬೇಕು ಮಿಸ್ರಿ. ಸೂಪರ್. ಹಾಂ, ಮಗನು ಚೆನ್ನಾಗಿರ್ಬೇಕು ಸೂಪರ್. ತಮ್ಮನು ಚೆನ್ನಾಗಿರ್ಬೇಕು ಮಿಸ್ರಿ. ಎಲ್ಲರೂ ಮಿಸ್ರಿ ಚೆನ್ನಾಗಿರ್ಬೇಕು ಮಿಸ್ರಿ. ನಿನ್ನ ಸಲ ಏನು ಬಿಡ್ಕೊಂಡು? ನಿನ್ನ ಸಲ ನೋಡಲಿ ಯಾರ ಬಗ್ಗೆ ಮಂದಿ ಬಗ್ಗೆ ಬೇಡ್ಕೊಂಡಾಳಕಿ. ಸೂಪರ್ ಸೂಪರ್. ನೀನು ಯಾವಾಗಲೂ ಆಲ್ರೆಡಿ ನೀ ಚಲೋ ಅದಿ. ಆಯಿತಾ? ಥ್ಯಾಂಕ್ ಯು. ನೀನು ಬೇಡ್ಕೊಂಡ್ಯಾ? ಏನು ಬೇಡ್ಕೊಂಡು ಹೇಳ? ಟೀಚರ್ ಆಗ್ಬೇಕಂತ ಬೇಡ್ಕೊಂಡು. ಸೂಪರ್. ನೀನು ಭಾಳ ಬೇಡ್ಕೊಂಡು. ಸೂಪರ್. ಮಿಲ್ಟ್ರಿ ಹಾಕಿ ನೀನು. ಮತ್ತು ನೀನುವಾ? ಮಿಲ್ಟ್ರಿ. ಸೂಪರ್. ನನ್ನ ಸಲಾಗಿ ಬೇಡ್ಕೊಂಡೆ. ಥ್ಯಾಂಕ್ ಯು. ಹಾಂ ಹಾಂ, ನೀನು ಪ್ರಾರ್ಥನಾ ಮುಗಿದಿಲ್ಲ. ಸಾಕು ಮಾಡು. ದೇವ್ರ ಜೋಡಿ ಮಾತಾಡ್ಕೊಂತಾನಮ್ಮ. ಥ್ಯಾಂಕ್ ಯು. ಏನು ಬೇಡ್ಕೊಂಡೇವು? ಚಲೋ ಅನ್ನಿಸ್ತಾ ಪ್ರಾರ್ಥನೆ ಮಾಡಿದ್ದು? ಭಾಳ ಚಲೋ ಅನ್ನಿಸ್ತಾ? ದಿನ 10 ನಿಮಿಷ ಬೇಡ್ಕೊತೀರಾ? ತೆರಿಬಾರ್ದು, ಹೌದಿಲ್ಲ? ದಿನ 10 ನಿಮಿಷ ಮಾಡ್ತೀರಾ? ಸರ್ ಇಲ್ಲಾರ್ದು ನೋಡ್ಕೊಂಡು ಮಾಡಿರಿ. 10 ನಿಮಿಷ ನಾ ಇರಲಿ ಬಿಡಲಿ, ದಿನ 10 ನಿಮಿಷ ಯಾರು ಮಾಡಿಸ್ತೀರಿ ಪ್ರಾರ್ಥನೆ? ಒಂದು ಕೆಲಸ ಮಾಡಿರಿ. ಚಂದ್ರಲೇಖ, ನೀನು ನೀವು 3 ಮಂದಿ ದಿನ 10 ನಿಮಿಷ ಪ್ರಾರ್ಥನೆ ಮಾಡಿಸ್ಬಿಡ್ರಿ. ಮಾಡ್ತೀನಿ ಅನ್ನೋರಿಗೆ ಎಷ್ಟು ಮಾಡಿಸ್ರಿ, ಜುಲ್ಮಿ ಬೇಡ. ಹಾಂ, ಜುಲ್ಮಿ ಇರ್ಲಾರ್ದವ್ರಿಗೆ ಬೇಡ, ಹೊರಗೆ ಕಳಿಸ್ಬಿಡು. ನೀನು ಬಾಕಿ ಆಯ್ತು. ಈಗ ಏನು ಮಾಡ್ತೀರಿ? ಒಂದಕ್ಕೆ ಹೋಗ್ಬರ್ತೀರಿ ಎಲ್ಲರೂ? ಹೋಗ್ಬರೋರು ಒಂದಕ್ಕೆ ಎಲ್ಲರೂ 10 ನಿಮಿಷ ಒಂದಕ್ಕೆ ಹೋಗ್ಬರೋರು ಎಲ್ಲರೂ. ನಮ್ಮ ಹುಡುಗರು ನೀರು ಕುಡಿಯಾಕ ಹೋಗ್ಯಾವ. ನೀರು ಕುಡಿಯಾಕ ಹೋಗ್ಯಾವ. ಮನೆಗೆ ನೀರು ಕುಡಿಯಾಕ ಒಬ್ಬರಿಗೆ ನೀರು ಅಡಿಕೆ ಎಲ್ಲರಿಗೆ ಆತಂತ ಹೋಗಿ. ಹೌದು, ಹೋಗ್ರಿ. ನೀರು ಕುಡಿದು ಒಂದಕ್ಕೆ ಹೋಗಿ ಬರ್ರಿ ಎಲ್ಲರೂ. ಚಲೋ, ನೀವು ಏನು ಪ್ರಾರ್ಥನೆ ಮಾಡಿರಲ್ಲ ಈಡೇರಿಸ್ತಾನೆ ದೇವ್ರು ನಿಮ್ಗೆ. ಅದಲ್ಲ ಕುಡಿತೀರಾ? ಕುಡ್ರಿ ನಡಿ. ಮಾಡ್ರಿ. 5 ನಿಮಿಷ ಆಟ ಆಡ್ತೀರಿ. 10 ನಿಮಿಷ ಇರುತ್ತೆ. 10 ನಿಮಿಷ. ಆಯ್ತಾ?